ಪಡೆಯುವಂಥ ಮಕ್ಕಳು ಯಾಕೆ ಬಿಟ್ಟು ಬರ್ತಾ ಇಲ್ಲ? CB ರಾಮಣ್ಣರಂಥ ಪ್ರತಿಭಾವಂತರು ಯಾಕೆ ಬರ್ತಾರೆ? 100ಕ್ಕೆ 100 ತೊಗೊಳ್ತಾ ಇದ್ದಾರಲ್ರಿ ಇವರು ಹುಡುಗರು. PUCಯಲ್ಲೂ ಅಷ್ಟು, ಸೈನ್ಸಲ್ಲೂ ಅಲ್ಲೂ 98 99% ತೊಗೊಳ್ತಾ ಇದ್ದಾರೆ. ಅದರಲ್ಲೂ ಈ ಖಾಸಗಿ ಸ್ಕೂಲ್ಗಳಂತೆ ಯಾವ ಅಡ್ವರ್ಟೈಸ್ಮೆಂಟ್ ನೋಡಿದ್ರಂತೆ ಏನು ಅದ್ಭುತ ರೀ ನಮ್ಮ ದೇಶದ ಪರಿಸ್ಥಿತಿ ಅಂತ ಹೇಳ್ಬೋದಾಗಿದೆ. ಯಾಕಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅಲ್ಲೂ ಬರ್ತಾ ಇದ್ದಾರೆ. ಆದ್ರೆ ನಾವು ಕೇಳಬೇಕಾಗಿದ್ದೀನಪ್ಪ ಅಂದ್ರೆ ಸರ್ಕಾರಿ ಶಾಲೆಗಳು ಎಷ್ಟಿದ್ದಾವಪ್ಪ ಎಲ್ಲ ಕಡೆ ಅನ್ನುವಂಥ ಪ್ರಶ್ನೆ ಒಂದು. ಎರಡನೇದು, ಈ ಖಾಸಗಿ ಶಾಲೆಗಳಲ್ಲಿ ಸಿಗುತ್ತಿರುವಂತಹ ಗುಣಮಟ್ಟ ಸರ್ಕಾರಿ ಶಾಲೆಗಳು ಸಿಗ್ತಾ ಇದೆ. ಅದು ಎಲ್ಲ ಮಕ್ಕಳಿಗೂ ಸರ್ಕಾರಿ ಶಾಲೆಯಲ್ಲಿ ಕಲೀಲಿಕ್ಕೆ ಆಸ್ಪದನ ಇವತ್ತು ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದೊಡ್ಡ ಪ್ರಶ್ನೆ ಇದೊಂದು. ಯಾಕಂತಂದ್ರೆ ಪ್ರತಿಯೊಂದು ಹಳ್ಳಿ ಹೋಬಳಿಗಳನ್ನು ನೋಡಿದಾಗ ಸಮೀಪದ ಊರುಗಳಿಗೆ ಹೋಗೋದು ಮಾಡೋದು ಬರ್ತಾ ಇರ್ತೀವಿ. ಇಲ್ಲಿ ಕ್ವಾಲಿಟಿ ಆಫ್ ದ ಎಜುಕೇಷನ್ ಮತ್ತೇನು ಇನ್ನೊಂದು ಪಾಸ್ ಮಾಡಿಸೋ ಸಲುವಾಗಿ ಅಧಿಕಾರಿಶಾಹಿ ಇರ್ಬೋದು, ನಮ್ಮ ರಾಜಕಾರಣಿಗಳಿರ್ಬೋದು, ಎಲ್ಲರೂ ಪ್ರೆಷರ್ ಮಾಡ್ತಾ ಇದ್ದಾರೆ. ಹೆಚ್ಚು ಪಾಸ್ ಆಗಬೇಕು. ಅಡ್ಡಿಲ್ಲ, ಪಾಸ್ ಆಗಬೇಕು ಅಂತ ಹೇಳೋದು ಬರಪಡಿದೆ. ಆದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಮಕ್ಕಳು ಇವರೆಲ್ಲ ಕಡೆ ಸ್ವಂತ ಬರೋದು ಪಾಸ್ ಆಗ್ತಾರೆ ಅನ್ನೋದು ಭಾಳ ಪ್ರಶ್ನೆ ಇದೆ. ಇವತ್ತು ಭಾಳ ಸೂಕ್ಷ್ಮ ವಿಚಾರ ಮಾಡಬೇಕಾಗಿದೆ. ಮತ್ತು ಈ ಶಿಕ್ಷಣ ಎಲ್ಲ ಮಕ್ಕಳಿಗೂ ಸಿಗ್ತಾ ಇದೆಯಲ್ಲ ಅನ್ನೋದು ಒಂದು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಯಾಕಂದರೆ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 6-6 ಕೋಟಿ ಜನಸಂಖ್ಯೆ ಇದ್ದಾರೆ. ಅವರೆಲ್ಲರೂ ಮಕ್ಕಳಿಗೆ ಪ್ರತಿಯೊಂದು ಮಗುವಿಗೂ ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಅದು ಎಲ್ಲರೂ ಪ್ರೈವೇಟ್ದಲ್ಲಿ ಭಾಳ